ಹರಿ ಓಂ. ಹರಿ ಓಂ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360 ಒಂದು ಬಹಳ ಅದ್ಭುತವಾದ, ಅಮೃತವಾದ ಸುಖಪ್ರಾಪ್ತಿ ಹಾಗೂ ದುಃಖ ನಿವೃತ್ತಿಗೆ ಪ್ರತಿಯೊಬ್ಬರೂ ನಾವು ಪಾಲನೆ ಮಾಡಲೇಬೇಕಾದ ವಿಚಾರವನ್ನು ಹಂಚ್ಕೋತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ. ಈ ವಿಚಾರವನ್ನು ನೀವು ನೋಡಾದ್ಮೇಲೆ ಕೇಳಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಇದನ್ನು ಪಾಲನೆ ಮಾಡೇ ಮಾಡ್ತೀನಿ ಎನ್ನುವ ಸಂಕಲ್ಪವನ್ನು ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರೋ ವಿಚಾರ ಸಂಜೀವಿನಿ ಶಕ್ತಿಯನ್ನು ಪಡೆಯುವಂಥದ್ದು ಹೇಗೆ ಅಂತ. ಅಂದರೆ ಬ್ರಾಹ್ಮಿ ಮುಹೂರ್ತದ ಒಂದು ವಿಚಾರಧಾರೆಯನ್ನು ತಿಳಿಸಕೊರಟಿದ್ದೀನಿ. ನಮ್ಮ ಶಾಸ್ತ್ರದ ಪ್ರಕಾರ ಸೂರ್ಯ ಕಿರಣ ಏನಿದೆ ಅದು ದಿಕ್ಕು ಮತ್ತು ಭೂಮಿಯ ಚಲನೆಯನ್ನು ಆಧರಿಸಿ ವಾಸ್ತುಶಾಸ್ತ್ರವನ್ನು ರಚಿಸಲಾಗಿದೆ. ಸೂರ್ಯನ ಕಿರಣಗಳು 7 ವಿಭಿನ್ನವಾದ ವಿಧಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಕಿರಣವು ಒಂದೊಂದು ದಿಕ್ಕನ್ನು ಅವಲಂಬಿಸಿ ನಕಾರಾತ್ಮಕತೆ ಅಥವಾ ಸಕಾರಾತ್ಮಕತೆ ಶಕ್ತಿಯನ್ನು ತುಂಬತ್ವೆ. ಈ 7 ಪ್ರಕಾರದ ಕಿರಣಗಳೇನಿದೆ ಅದನ್ನು ಸಪ್ತ ದೇವತೆಗಳು ಅಂತಲೂ ಕರೆಯಲಾಗತ್ತೆ. ಆದ್ದರಿಂದ ಆಯಾ ಕಾಲದಲ್ಲಿ ಆಯಾ ಕೆಲಸಗಳನ್ನು ನಾವು ಮಾಡಿದ್ರೆ ಮನುಷ್ಯನಿಗೆ ತುಂಬ ಅನುಕೂಲವಾಗತ್ತೆ. ನಮಗೆ ಪ್ರತಿನಿತ್ಯ 24 ಗಂಟೆಗಳು ನಮ್ಮ ಬಳಿ ಇದೆ. ಆ 24 ಗಂಟೆಗಳಲ್ಲಿ ಒಂದು 2-3 ಗಂಟೆಗಳನ್ನು ನಾವು ಅತ್ಯಂತ ಫಲಪ್ರದವಾಗಿ ಬಳಸ್ಕೊಂಡು ಸಂಜೀವಿನಿ ಶಕ್ತಿಯನ್ನು ಪಡೆಯೋಕ್ಕೆ ಸಾಧ್ಯ. ನೋಡಿ, ಬೆಳಗಿನ ಜಾವ 4:15 4:45 ಈ ಅವಧಿ ಏನಿದೆ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗತ್ತೆ. ಇನ್ನು ಬಹಳ ಕರಾರುವಕ್ಕಾಗಿ ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತ ಏನಿದೆ ಅದು ಸೂರ್ಯೋದಯಕ್ಕೆ 1:15 ಗಂಟೆ ಮುಂಚಿನ ಅವಧಿ ಏನಿದೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಅಥವಾ 1:36 ಸೂರ್ಯೋದಯಕ್ಕೆ ಮುಂಚೆ. ಒಂದು ಮುಹೂರ್ತ ಅಂದರೆ 48 ನಿಮಿಷ. ಆ ರೀತಿ 2 ಮುಹೂರ್ತ ಅಂದರೆ 4:15 6 ಗಂಟೆ ಒಳಗಿನ ಅವಧಿ ಏನಿದೆ ಅದನ್ನು ಉಷಾಕಾಲ ಅಂತಾರೆ. ಇದ್ರ ಜೊತೆ ಒಂದು ಬ್ರಾಹ್ಮಿ ಮುಹೂರ್ತವು ಒಂದಷ್ಟು ಸೇರಿಕೊಂಡಿರುತ್ತೆ. ಈ ಒಂದು ಉಷಾಕಾಲ ಬ್ರಾಹ್ಮಿ ಮುಹೂರ್ತವನ್ನು ಒಳಗೊಂಡಂಥದ್ದೇನಿದೆ ಅದು ದೇವತಾ ಪ್ರಾರ್ಥನೆಗೆ, ಪೂಜೆಗೆ, ಧ್ಯಾನಕ್ಕೆ ಅತ್ಯಂತ ಸೂಕ್ತವಾದ ಒಂದು ಸಮಯ. ಈ ಸಮಯದಲ್ಲಿ ಅತ್ಯಂತ ಚೈತನ್ಯ ತುಂಬಿರುತ್ತೆ ಪ್ರಕೃತಿಯಲ್ಲಿ. ಈ ಬೆಳಗಿನ ಜಾವ ಒಂದು 3:45 6:15 ಏನಿದೆ ಅಥವಾ 3:15 ಅಂತಲೇ ತಗೋಬಹುದು. ಸಾಧಕರು ಎದ್ದು ಸಾಧನೆ ಮಾಡೋ ಸಮಯ. ಪ್ರಾಚೀನ ಋಷಿಮುನಿಗಳು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದರು ಈ 3:15 6 6:15 ಒಳಗಿನ ಸಮಯಕ್ಕೆ. ಈ ಸಮಯದಲ್ಲಿ ಧ್ಯಾನ, ಯೋಗ, ಜಪ, ಪೂಜೆ ಅಥವಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥದ್ದು, ಇಂಥ ಸತ್ಕರ್ಮಗಳನ್ನು ಆಚರಿಸಿದ್ರೆ ನಮಗೆ ಒಂದು ಸಂಜೀವಿನಿ ಶಕ್ತಿ ಬರೋದ್ರಲ್ಲಿ 2 ಮಾತಿಲ್ವೇ ಇಲ್ಲ. ಜೊತೆಗೆ ನೀವು ಗಮನಿಸಿದ್ರೆ ಬೆಳಗಿನ ಜಾವದಲ್ಲಿ ನಾವು ಯಾವಾಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ಮ ಮನಸ್ಸು ಅತ್ಯಂತ ಪ್ರಫುಲ್ಲವಾಗಿರುತ್ತೆ, ಉಲ್ಲಾಸವಾಗಿರುತ್ತೆ. ಶಾರೀರಿಕ ದಣಿವೆಲ್ಲ ತಣದೋಗಿರುತ್ತೆ. ದೇಹ ಮನಸ್ಸು 2 ಚೈತನ್ಯಮಯವಾಗಿರುತ್ತೆ. ಜೊತೆಗೆ ಇಂಥ ಸಮಯದಲ್ಲಿ ನಮ್ಮ ಮೆದುಳಿನ ನೆನಪಿನ ಕೋಶಗಳು ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತೆ ಅಂತ
ನಮ್ಮ ವೈದ್ಯಕೀಯ ಸಂಹಿತೆಯೂ ಹೇಳುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಈ ಒಂದು ಬ್ರಾಹ್ಮಿ ಮುಹೂರ್ತ ಏನಿದೆ ಈ ಸಮಯದಲ್ಲಿ ಎದ್ದೇಳಬೇಕು. ಅಂದರೆ 4 ಗಂಟೆ ಹತ್ತತ್ರ ಆದಷ್ಟು ಬೇಗ ಎದ್ದೇಳಬೇಕು. 4, 4:15, 4:15 ಅಟ್ಲೀಸ್ಟ್ 5 ಗಂಟೆ ಒಳಗಡೆ ಯಾರು ಎದ್ದೇಳಬೇಕು. ಎದ್ದೇಳೋದ್ರಿಂದ ಶರೀರದ ಸೌಂದರ್ಯವರ್ಧನೆ ಆಗತ್ತೆ, ಶರೀರಕ್ಕೆ ಬಲ ಬರುತ್ತೆ, ವಿದ್ಯೆ ಹೆಚ್ಚತ್ತೆ, ಬುದ್ಧಿ ಹೆಚ್ಚಾಗತ್ತೆ, ನಮ್ಮ ಆರೋಗ್ಯ ವೃದ್ಧಿಸತ್ತೆ. ಈ ಸಮಯದಲ್ಲಿ ನಿದ್ರೆ ಮಾಡೋ ಅಂಥದ್ದೇನಿದೆ ಅದು ಅತ್ಯಂತ ತಪ್ಪು, ಶಾಸ್ತ್ರ ನಿಷಿದ್ಧ. ಇದು ನಮಗೆ ನಾವೇ ಮಾಡ್ಕೋತಾ ಇರೋವಂಥ ಒಂದು ಅಪಚಾರ. ನಮ್ಮ ಜೀವನದ ಹಲವಾರು ಸಮಸ್ಯೆಗಳಿಗೆ ನಾವು ಈ ಸಂದರ್ಭದಲ್ಲಿ ಮಲಗಿರೋ ಅಂಥದ್ದೇ ಕಾರಣ. ಆ ಸೂರ್ಯ ಎದ್ದು ಬರೋಕ್ಕೆ ಮುಂಚೆ ನಾವೆದ್ದು ಅವನಿಗೆ ಸ್ವಾಗತ ಮಾಡಬೇಕು, ಒಂದಷ್ಟು ಪೂಜೆ ಪುನಸ್ಕಾರ ಧ್ಯಾನವನ್ನು ಮಾಡಬೇಕು. ವೈಜ್ಞಾನಿಕವಾದ ದೃಷ್ಟಿಯಿಂದಲೂ ಬ್ರಾಹ್ಮಿ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವ ಇದೆ. ಈ ಸಮಯದಲ್ಲಿ ಒಂದು ವಾಯುಮಂಡಲ ಏನಿದೆ, ನಮ್ಮ ಒಂದು ಪ್ರಕೃತಿ, ಅದು ಮಾಲಿನ್ಯರಹಿತವಾಗಿರುತ್ತೆ. ಆಮ್ಲಜನಕದ ಪ್ರಮಾಣ ಅತ್ಯಂತ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ನಮ್ಮ ಶ್ವಾಸಕೋಶಗಳು ಸಹ ಶುದ್ಧಿ ಆಗತ್ತೆ. ಆ ಶುದ್ಧ ವಾಯುವಿನಿಂದ ಶುದ್ಧವಾದ ವಾಯು ಯಾವಾಗ ನಮ್ಮ ಶರೀರದೊಳಗಡೆ ಸೇರುತ್ತೋ ನಮ್ಮ ಮನಸ್ಸು ಹಾಗೂ ಬುದ್ಧಿಯು ಆರೋಗ್ಯದಾಯಕವಾಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಒಂದಷ್ಟು ಪ್ರಕೃತಿಯಲ್ಲಿ ಮನೆಯಿಂದ ಹೊರಬಂದು ನಡಿಬೇಕು. ಆ ನಡಿಗೆಯಿಂದ ನಮಗೆ ಸಂಜೀವಿನಿ ಶಕ್ತಿ ಸಂಚಾರವಾಗತ್ತೆ. ಆಯುರ್ವೇದನೂ ಈ ವಿಚಾರಕ್ಕೆ ಒಂದು ಸಮ್ಮತಿಯನ್ನು ನೀಡಿದೆ. ಈ ಸಮಯದಲ್ಲಿ ಬೀಸೋ ಗಾಳಿ ಏನಿದೆ ಅದು ಅಮೃತದಂತಹ ಶಕ್ತಿಯನ್ನು ಹೊಂದಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದ್ರೆ ಸುಲಭವಾಗಿ ಮನವರಿಕೆ ಆಗತ್ತೆ. ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಾಸ್ತ್ರ ಗ್ರಂಥಗಳನ್ನು ಓದೋರಾಗಿರ್ಬೋದು, ವೇದ ಮಂತ್ರವನ್ನು ಕಲಿತಾ ಇರೋರಾಗಿರ್ಬೋದು, ಈ ಸಮಯವನ್ನು ಅಧ್ಯಯನಕ್ಕಾಗೂ ಬಳಸ್ಕೋಬೇಕು. ನೀವು ಗಮನಿಸ್ಬೋದು, ಪ್ರಮುಖ ದೇವಸ್ಥಾನಗಳ ಮುಖ್ಯ ದ್ವಾರ ತೆರೆಯುವಂಥದ್ದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ. ಆ ಸಮಯದಲ್ಲೇ ಒಂದಷ್ಟು ಪೂಜೆ ಪುನಸ್ಕಾರಗಳು ನೆರವೇರಿಸಲಾಗತ್ತೆ. ಭಗವಂತನ ಪೂಜೆ, ಧ್ಯಾನ ಹಾಗೂ ಯಾವುದೇ ಪವಿತ್ರ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡೋದ್ರಿಂದ ಮನುಷ್ಯನ ಆತ್ಮಶಕ್ತಿ ಹೆಚ್ಚಾಗತ್ತೆ. ಮನುಷ್ಯನ ಜ್ಞಾನ, ವಿವೇಕ, ಶಾಂತಿ, ಸುಖ ಮುಂತಾದ ಸದ್ಗುಣಗಳು ನಮ್ಮಲ್ಲಿ ವೃದ್ಧಿ ಆಗಬೇಕು. ಬಹಳಷ್ಟು ಆಲಸ್ಯ ತುಂಬಿಕೊಂಡಿದೆ, ನಮ್ಮಲ್ಲಿ ಜಡತ್ವ ತುಂಬಿದೆ. ಆಲಸ್ಯ ಜಡತ್ವದ ಕಾರಣದಿಂದ ನಾವು ಬೆಳಗ್ಗೆ ಈ ಒಂದು ಅಮೃತಮಯವಾದ ಸಮಯವನ್ನು ನಾವು ಬಳಸ್ಕೋತಾ ಇಲ್ಲ. ಹಾಗಾಗಿ 3:30ಯಿಂದ 4:30 ಹಬ್ಬ ಅಂದರೆ 5 ಗಂಟೆ ಒಳಗಡೆ ಯಾರು ಎದ್ದೇಳಬೇಕು. ಎದ್ದು ನಮ್ಮ ಆಲಸ್ಯವನ್ನು ಬಿಟ್ಟು ಆ ಸಂದರ್ಭದಲ್ಲಿ ಪುಣ್ಯವಾದ ಕರ್ಮಗಳನ್ನು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು 100ಕ್ಕೆ 100 ಖಂಡಿತ ಸಿಕ್ಕೇ ಸಿಗತ್ತೆ. ನಾವು ಮನಸ್ಸು ಮಾಡಬೇಕಷ್ಟೆ. ಪಕ್ಷಿಗಳು ಬೆಳಗ್ಗೆ ಎದ್ದು ಚಿಲಿಪಿಲಿಗುಟ್ಟೋ ಅಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ. ಪ್ರಕೃತಿ ನಗೋ ಅಂಥದ್ದು, ಉಲ್ಲಾಸಮಯವಾಗಿರೋ ಅಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ. ಇಬ್ಬನಿ ಕೆಳಗಡೆ ಹುಲ್ಲಿನ ಮೇಲೆ ತನ್ನ ಉಪಸ್ಥಿತಿಯನ್ನು ತೋರಿಸೋ ಅಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತ ಋಷಿಗಳು ಆಕಾಶದಲ್ಲಿ ಸಂಚರಿಸ್ತಾ ಇರ್ತಾರೆ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಉತ್ತಮ ಕರ್ಮಗಳಲ್ಲಿ ತೊಡಗಿಸ್ಕೋತಾರೋ ಅವ್ರಿಗೆ ಈ ಸಪ್ತ ಋಷಿಗಳ ಒಂದು ಆಶೀರ್ವಾದವು ಭಾಳ ಸುಲಭವಾಗಿ ಲಭಿಸುತ್ತೆ. ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ಬಂಧುಗಳೇ, ನಮಗೆ ಸುಖ ಪ್ರಾಪ್ತಿ ಆಗಬೇಕು, ದುಃಖ ನಿವೃತ್ತಿ ಆಗಬೇಕು. ಆ ಕಾರಣಕ್ಕಾಗಿ ಈ ಲೈಫ್ 360 ಅನ್ನೋ ಯೂಟ್ಯೂಬ್ ಚಾನಲ್ ಮೂಲಕ ಬೇರೆ ಬೇರೆ ಆಯಾಮದಿಂದ ವಿಚಾರವನ್ನು
ನಾವು ತಿಳಿಸ್ತಾ ಇರೋವಂಥದ್ದು. ಈ ವಿಚಾರವನ್ನು ಪದೇ ಪದೇ ಕೇಳಿ ಈ ಬ್ರಾಹ್ಮಿ ಮುಹೂರ್ತದ ಒಂದು ಸಾತ್ವಿಕತೆಯನ್ನು, ಒಂದು ಶಕ್ತಿಯನ್ನು, ಒಂದು ಸಂಪನ್ಮೂಲತೆಯನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಮನಸ್ಸಿನಲ್ಲಿ ಸಿದ್ಧವಾದ ಸಂಕಲ್ಪವನ್ನು ಮಾಡಿ. ಸೊ ನಾಳೆಯಿಂದಲೇ ಬ್ರಾಹ್ಮಿ ಮುಹೂರ್ತದ ಒಂದು ಸಂಜೀವಿನಿ ಶಕ್ತಿ ನಮಗೆ ಬರಬೇಕು. ಅದು ವೃತ ನಷ್ಟವಾಗಬಾರ್ದು. ಹಾಗಾಗಿ ಆದಷ್ಟು 4 ರಿಂದ 5 ಗಂಟೆ ಒಳಗಡೆ ಎದ್ದು ಒಳ್ಳೊಳ್ಳೆ ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಿಮ್ಮ ಸಂಜೀವಿನಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ನಮಸ್ತೆ.